ನೆಲಮಂಗಲ ದೊಡ್ಡಬಳ್ಳಾಪುರ ಕೆರೆಗಳಿಗೆ ವೃಷಭಾವತಿ ನೀರು ಫಿಕ್ಸ್. ಕೆರೆಗಳಿಗೆ ನೀರು ತುಂಬಿಸಲು ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಣೆ. 2026-27ರ ಬಜೆಟ್ನಲ್ಲಿ ಘೋಷಣೆ ಮಾಡಿದ ಸಿಎಂ ಸಿದ್ದರಾಮಯ್ಯ ಎರಡನೇ ಹಂತದ ಸಂಸ್ಕರಿಸಿದ ನೀರು ಬೇಡ ಎಂದು ಮನವಿ ಮಾಡಿದ ಶಾಸಕರು ಶಾಸಕ ಧೀರಜ್ ಮುನ್ರಾಜು ಹಾಗೂ ಶಾಸಕ ಶ್ರೀನಿವಾಸ್ ಮನವಿ ಮಾಡಿದರು. ಈ ಹಿಂದೆ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಮಾಡಿಸಿಕೊಂಡಿದ್ದ ಧೀರಜ್ ಮುನ್ರಾಜು ದೊಡ್ಡಬಳ್ಳಾಪುರ ಕೆರೆಗಳಿಗೆ ನೀರು ಬಿಡುವುದಿಲ್ಲ ಎಂದಿದ್ದ ಸರ್ಕಾರ ಸದನದಲ್ಲಿ ಈ ನೀರು ನಮಗೆ ಬೇಡ ಎಂದಿದ್ದ ನೆಲಮಂಗಲ ಶಾಸಕ ಶ್ರೀನಿವಾಸ್ ಶಾಸಕರ ಮನವಿಗೆ ಕ್ಯಾರೆ ಎನ್ನದೆ ಯೋಜನೆ ಮುಂದುವರಿಸುತ್ತಿರುವ ಸರ್ಕಾರ 2 ತಾಲೂಕಿನ 119 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಅಸ್ತು, ವೃಷಭಾವತಿ ಯೋಜನೆಗೆ 650 ಕೋಟಿ ರುಗಳನ್ನ ಮೀಸಲಿಟ್ಟಿರುವ ಸರ್ಕಾರ. ನೆಲಮಂಗಲ ದೊಡ್ಡಬಳ್ಳಾಪುರ ಕೆರೆಗಳಿಗೆ ವೃಷಭಾವತಿ ನೀರು ಫಿಕ್ಸ್. ಕೆರೆಗಳಿಗೆ ನೀರು ತುಂಬಿಸಲು ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಣೆ. 2026-27ರ ಬಜೆಟ್ನಲ್ಲಿ ಘೋಷಣೆ ಮಾಡಿದ ಸಿಎಂ ಸಿದ್ದರಾಮಯ್ಯ ಎರಡನೇ ಹಂತದ ಸಂಸ್ಕರಿಸಿದ ನೀರು ಬೇಡ ಎಂದು ಮನವಿ ಮಾಡಿದ ಶಾಸಕರು ಶಾಸಕ ಧೀರಜ್ ಮುನ್ರಾಜು ಹಾಗೂ ಶಾಸಕ ಶ್ರೀನಿವಾಸ್ ಮನವಿ ಮಾಡಿದರು. ಈ ಹಿಂದೆ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಮಾಡಿಸಿಕೊಂಡಿದ್ದ ಧೀರಜ್ ಮುನ್ರಾಜು ದೊಡ್ಡಬಳ್ಳಾಪುರ ಕೆರೆಗಳಿಗೆ ನೀರು ಬಿಡುವುದಿಲ್ಲ ಎಂದಿದ್ದ ಸರ್ಕಾರ ಸದನದಲ್ಲಿ ಈ ನೀರು ನಮಗೆ ಬೇಡ ಎಂದಿದ್ದ ನೆಲಮಂಗಲ ಶಾಸಕ ಶ್ರೀನಿವಾಸ್ ಶಾಸಕರ ಮನವಿಗೆ ಕ್ಯಾರೆ ಎನ್ನದೆ ಯೋಜನೆ ಮುಂದುವರಿಸುತ್ತಿರುವ ಸರ್ಕಾರ 2 ತಾಲೂಕಿನ 119 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಅಸ್ತು, ವೃಷಭಾವತಿ ಯೋಜನೆಗೆ 650 ಕೋಟಿ ರುಗಳನ್ನ ಮೀಸಲಿಟ್ಟಿರುವ ಸರ್ಕಾರ.